ಏನು ಕಳೆದ 1.5 ವರ್ಷದಿಂದ ನೆನೆಗುದಿಗೆ ಬಿದ್ದಂತಹ ವಿಮಾನಯಾನವನ್ನು ಈಶ್ವರ್ ಖಂಡ್ರೆ ಅವರು ತಮ್ಮ ಸತತ ಪ್ರಯತ್ನದ ಮೂಲಕ ಮತ್ತೆ ಪುನರಾರಂಭ ಮಾಡಿದ್ದಾರೆ ಅಂತ ಹೇಳ್ಬೋದು. ಏನು ಕಳೆದ ಲೋಕಸಭಾ ಚುನಾವಣೆಯಲ್ಲೂ ಸಹ ಜನರಿಗೆ ವಾಗ್ದಾನವನ್ನು ನೀಡಿದ್ರು, ಏನೇ ಆಗಲಿ ಏನು ತಮ್ಮ ಪುತ್ರ ಸಾಗರ್ ಖಂಡ್ರೆ ಅವ್ರನ್ನ ಸಂಸದನಾಗಿ ಮಾಡಿದರೆ ಶತಾಯಗತಾಯ ವಿಮಾನಯಾನ ಪ್ರಾರಂಭ ಮಾಡ್ತೀನಿ ಅಂತ ಇದ್ರು. ಇದೇ ಏಪ್ರಿಲ್ 15ರಿಂದ ವಿಮಾನಯಾನ ಪ್ರಾರಂಭವಾಗ್ತಾ ಇದೆ. ಬನ್ನಿ ಅವ್ರನ್ನೇ ಮಾತಾಡ್ಸೋಣ, ಯಾವೆಲ್ಲ ಪ್ರಯತ್ನಗಳನ್ನ ಪಟ್ಟರು ಅಂತ ಅವ್ರನ್ನೇ ಕೇಳೋಣ ಬನ್ನಿ. ಕೊಟ್ಟ ಮಾತಿನಂತೆ ನಡೀತಾ ಇದ್ದೇವೆ. ನಾಗರಿಕ ವಿಮಾನಯಾನ ಸೇವೆ ಪ್ರಾರಂಭ ಮಾಡ್ತೀವಿ ಅಂತೇಳಿ ನಾನು ಲೋಕಸಭೆ ಚುನಾವಣೆ ಪೂರ್ವದಲ್ಲಿ ಹೇಳಿದ್ದ ಹಾಗೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅನುದಾನದಲ್ಲಿ 15 ಕೋಟಿ ರೂಪಾಯಿ ಮೀಸಲಿಟ್ಟು ಸ್ಟಾರ್ ಏರ್ಲೈನ್ಸ್ಗೆ ಟೆಂಡರ್ ಮುಖಾಂತರ ಅವರಿಗೆ ಇವತ್ತು ವಿಮಾನಯಾನ ಪ್ರಾರಂಭ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟು ಇವತ್ತು ಅವರು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಮತ್ತು ಬರುವ ಏಪ್ರಿಲ್ 15ನೇ ತಾರೀಕಿನಿಂದ ವಿಮಾನಯಾನ ಸೇವೆ ಪ್ರಾರಂಭ ಮಾಡ್ತೀವಿ ಅನ್ನೋಂಥದ್ದಕ್ಕೆ ಇವತ್ತು ಚಾಲನೆ ಸಿಗ್ತಾ ಇದೆ. ಇದರಿಂದ ಬೀದರ್ ಜಿಲ್ಲೆಯ ಜನರಿಗೆ ಎಲ್ಲ ಏನು ವೃತ್ತಿಪರರಿಗೆ ಭಾಳಷ್ಟು ಅನುಕೂಲವಾಗುವುದಿದೆ. ಮತ್ತು ಯಾರ್ಯಾರು ಕೈಗಾರಿಕೆಗಳು ಪ್ರಾರಂಭ ಮಾಡಬೇಕಂತ ಬರ್ತಾರೆ, ಇನ್ನಿತರ ಎಲ್ಲ ರೀತಿಯಲ್ಲಿ ಎಲ್ಲ ಅಭಿವೃದ್ಧಿಗೆ ಇದು ಪೂರಕವಾಗಲಿದೆ. ಹೀಗಾಗಿ ಬೀದರ್ ಜಿಲ್ಲೆ ಜನತೆಗೆ ನನ್ನ ಪರವಾಗಿ ಮತ್ತೊಮ್ಮೆ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಏನು ಬಿಜೆಪಿ ಅವರು ಲೇವಡಿ ಮಾಡಿದ್ರು, ಯಾವುದೇ ಕಾರಣಕ್ಕೂ ಏರ್ಪೋರ್ಟ್ ಮಾಡೋಕ್ಕಾಗಲ್ಲ, ನಾವು ತುಂಬ ಕಷ್ಟಪಟ್ಟು ತಂದಿದ್ವಿ, ಇವ್ರ ಕೈಯಿಂದ ಆಗಲ್ಲ ಅನ್ನೋ ರೀತಿ ಲೇವಡಿಯನ್ನು ಮಾಡಿದ್ರು ಸರ್. ನೋಡಿ, ಭಾರತೀಯ ಜನತಾ ಪಕ್ಷದವರು ಸುಳ್ಳು ಹೇಳೋದು, ಜನರಿಗೆ ದಾರಿ ತಪ್ಪಿಸುವಂಥದ್ದು, ಅವರಿಗೆ ಅಭಿವೃದ್ಧಿ ಅಂದರೆ ಗೊತ್ತಿಲ್ಲ. ಈಗ ನಾನು ಅವ್ರ ಬಗ್ಗೆ ಏನು ಪ್ರತಿಕ್ರಿಯೆ ಕೊಡೋದಿಲ್ಲ. ಅಭಿವೃದ್ಧಿ ಮಾಡಿ ಅವರಿಗೆ ಇವತ್ತು ಜನರಿಗೆ ತೋರಿಸ್ತೀನಿ. ಇದಿಷ್ಟು ಉಸ್ತುವಾರಿ ಸಚಿವರಂತ ಈಶ್ವರ್ ಖಂಡ್ರೆ ಅವರ ಮಾತಾಗಿತ್ತು. ನಾನು ಕೇವಲ ಮಾತನಾಡುವವನಲ್ಲ, ಕೆಲಸ ಮಾಡಿ ತೋರಿಸುವವನು. ಏನೋ ಲೋಕಸಭಾ ಚುನಾವಣೆಯಲ್ಲಿ ಜನರಿಗೆ ಮಾತನ್ನು ಕೊಟ್ಟಿದ್ದೆ, ಆ ಮಾತನ್ನು ಉಳಿಸ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಸಂತೋಷ್ ಜೊತೆ ದೇವರಾಜ್ ಹೊನಗೆರೆ, ಉತ್ತರ ಕರ್ನಾಟಕ ನ್ಯೂಸ್, ಬೀದರ್.